ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಭಾರತದ ವಿರುದ್ಧ ಭಯೋತ್ಪಾದಕರು ಮತ್ತೊಂದು ಸುತ್ತಿನ ದಾಳಿಗೆ ಸಿದ್ಧತೆಗಳನ್ನು ಮಾಡಿಕೊಳ್ತಾ ಇದ್ದಾರೆ. ಈ ಬಾರಿಯ ದಾಳಿಗಳಿಗೆ ಬಳಕೆಯಾಗುವುದು ಪುರುಷರಲ್ಲ, ಬದಲಾಗಿ ಮಹಿಳೆಯರು. ಈ ಬಗ್ಗೆ ಭಾರತದ ಗುಪ್ತಚರ ಇಲಾಖೆಗೆ ಅಜರ್ ಮಸೂದನದ್ದು ಅಂತ ಹೇಳಲಾಗುವ ಆಡಿಯೋ ಒಂದು ಸಿಕ್ಕಿದೆ. ಆ 21 ನಿಮಿಷಗಳ ಆಡಿಯೋ ಭಯಾನಕ ಸಂಚೊಂದನ್ನ ಬಹಿರಂಗಪಡಿಸ್ತಾ ಇದೆ. ಅಲ್ಲಿ ಭಾರತದ ವಿರುದ್ಧ ದಾಳಿ ಮಾಡುವ ಮಹಿಳೆಯರಿಗೂ ಕೂಡ ಸಮಾಧಿಯಿಂದ ಸೀದಾ ಜನ್ನತ್ತಿಗೆ ಟಿಕೆಟ್ ಸಿಗುತ್ತಂತೆ. ಭಾರತೀಯ ಸೇನೆಯ ಹೆಣ್ಣು ಮಕ್ಕಳು ಕೂಡ ನಮ್ಮ ವಿರುದ್ಧ ದಾಳಿ ಮಾಡುವಾಗ ನಾವ್ಯಾಕೆ ಅವರ ವಿರುದ್ಧ ಮಹಿಳೆಯರನ್ನ ಬಳಸಬಾರದು ಅನ್ನೋದು ಉಗ್ರ ಮಸೂದನ ವಾದ. ಹಾಗಾದ್ರೆ ಜೈಷ್ ಈ ಬಾರಿ ಏನ್ ಮಾಡೋದಕ್ಕೆ ಹೊರಟಿದೆ? ಅವರು ಈ ಬ್ರಿಗೇಡ್ ಅನ್ನ ಸಿದ್ಧಪಡಿಸೋದಕ್ಕೆ ಹೇಗೆಲ್ಲ ತಯಾರಿಗಳನ್ನು ಮಾಡ್ಕೊಳ್ತಾ ಇದ್ದಾರೆ, ಆ ಟೀಮ್ ಅನ್ನ ಮುನ್ನಡೆಸೋದಕ್ಕೆ ಸಿದ್ಧ ಆಗ್ತಾ ಇರೋದು ಯಾರು ಅನ್ನೋದ್ರ ಬಗ್ಗೆ ಒಂದಷ್ಟು ಇಂಟ್ರೆಸ್ಟಿಂಗ್ ಮಾಹಿತಿಯನ್ನ ನಾವಿಲ್ಲಿ ನೋಡೋಣ. ನಿಮ್ಮಲ್ಲಿ ಸಾಕಷ್ಟು ಜನ ಯೂಟ್ಯೂಬ್ ಚಾನಲ್ಗಳನ್ನ ಮಾಡಬೇಕು ಅಂತ ಅಂದ್ಕೊಂಡಿರ್ತೀರಿ, ಮತ್ತಷ್ಟು ಜನ ಈಗಾಗಲೇ ಚಾನಲ್ಗಳನ್ನ ಮಾಡಿರ್ತೀರಿ. ಆದ್ರೆ ಅವುಗಳನ್ನ ಹೇಗೆ ಮುಂದುವರಿಸಬೇಕು ಅನ್ನೋದು ಗೊತ್ತಾಗದ ಗೊಂದಲದಲ್ಲಿರ್ತೀರಿ. ನಿಮಗಾಗಿನೇ ಇದೇ ನವೆಂಬರ್ 7, 8, 9ರಂದು ಆಫ್ಲೈನ್ ತರಬೇತಿ ಕಾರ್ಯಕ್ರಮವನ್ನ ಆಯೋಜಿಸ್ತಾ ಇದ್ದೀವಿ. ಹೆಚ್ಚಿನ ಮಾಹಿತಿಗಾಗಿ 999723799459 ನಂಬರ್ಗೆ ಸಂಪರ್ಕಿಸಿ. ಗೆಳೆಯರೆ, ಕಟ್ಟರ್ ಇಸ್ಲಾಮನ್ನು ಅಪ್ಪಿಕೊಂಡಿರುವ ದೇಶಗಳಲ್ಲಿ ಹೆಣ್ಣು ಮಕ್ಕಳಿಗೆ ವಿದ್ಯಾಭ್ಯಾಸ ಇಲ್ಲ. ಅವ್ರು ಹೊರಗೆ ಕೆಲಸ ಮಾಡೋ ಹಾಗಿಲ್ಲ. ಪುರುಷರ ಆಸರೆ ಇಲ್ಲದೆ ಅವರನ್ನ ಜೊತೆಗಿಟ್ಟುಕೊಳ್ಳದೆ ಹೊರಗೆ ಬರೋ ಹಾಗೂ ಇಲ್ಲ. ಇನ್ನು ಅಲ್ಲಿ ಹೆಣ್ಣು ಅಂದ್ರೆ ಜಸ್ಟ್ ಮಕ್ಕಳನ್ನ ಹೆರೋದಿಕ್ಕೆ, ಪುರುಷರ ವಾಂಛೆಗಳನ್ನ ತಣಿಸೋದಿಕ್ಕಿರುವ ಆತ್ಮವಿಲ್ಲದ ಒಂದು ದೇಹ ಅಷ್ಟೇ. ಆಫ್ಘಾನಿಸ್ತಾನದ ತಾಲಿಬಾನ್ ಆಡಳಿತದಲ್ಲಿ ಪರಿಸ್ಥಿತಿ ಇವತ್ತು ಕೂಡ ಹಾಗೇ ಇದೆ. ಅರಬ್ ದೇಶಗಳಲ್ಲೂ ಒಂದು ಕಾಲದವರೆಗೆ ಇದೇ ಪರಿಸ್ಥಿತಿ ಇತ್ತು. ಈಗ ಅವರು ಸ್ವಲ್ಪ ಆಧುನಿಕತೆಯ ಕಡೆಗೆ ತೆರೆಕೊಳ್ಳೋ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಆದರೂ ಬುರ್ಖಾ, ಹಿಜಾಬ್ ಇಲ್ಲದೆ ಹೊರಬರೋ ಪರಿಸ್ಥಿತಿ ಅಲ್ಲೂ ಇಲ್ಲ. ಆಫ್ಘಾನಿಸ್ತಾನದಲ್ಲಿ ಮಹಿಳಾ ಪೇಷಂಟುಗಳಿಗೆ ಪುರುಷ ವೈದ್ಯ ಚಿಕಿತ್ಸೆ ಕೊಡೋದು ಕೂಡ ನಿಷಿದ್ಧಾನೆ. ಆದ್ರೆ ಕಟ್ಟರ್ ಇಸ್ಲಾಮನ್ನ ಜಗತ್ತಿನ ತುಂಬಾ ಹರಡೋದಿಕ್ಕೆ ಹೋಗ್ತಾ ಇದಾರಲ್ಲ ಇಸ್ಲಾಮಿಕ್ ಭಯೋತ್ಪಾದಕರು, ಅವರಿಗೆ ಇಂಥ ನಿಷೇಧಗಳಿಲ್ಲ. ಮತ್ತು ಇಸ್ಲಾಮಿಕ್ ಉಗ್ರವಾದವನ್ನ ಬೆಳೆಸ್ತಾ ಇರೋ ಪಾಕಿಸ್ತಾನದಂಥ ದೇಶಗಳಿಗೆ ಕೂಡ ಈ ಕಾನೂನುಗಳು ಅಪ್ಲೈ ಆಗೋದಿಲ್ಲ. ಪಾಕಿಸ್ತಾನ ನೋಡಿ ಭಾರತದ ವಿರುದ್ಧ ಜಾಸೂಸಿ ಮಾಡೋದಕ್ಕೆ ಇವತ್ತಿಗೂ ಕೂಡ ಹನಿ ಟ್ರ್ಯಾಪ್ ತಂತ್ರವನ್ನೇ ಬಳಸುತ್ತೆ. ಅದಕ್ಕಾಗಿ ಪಾಕಿಸ್ತಾನದ ISPR ಅಂದ್ರೆ ಇಂಟರ್ ಸರ್ವಿಸ್ ಪಬ್ಲಿಕ್ ರಿಲೇಷನ್ ವಿಭಾಗ ಸಾಕಷ್ಟು ವಿಷಕನ್ಯೆಯರನ್ನ ಸಾಕ್ತಾ ಇದೆ. ಹಾಗೆ ಭಾರತದ ವಿರುದ್ಧ ಪಾಕಿಸ್ತಾನದ ನೆಲದಿಂದ ಆಪರೇಟ್ ಮಾಡೋ ಉಗ್ರ ಸಂಘಟನೆಗಳು ಕೂಡ ಇನ್ನು ಮುಂದೆ ಮಹಿಳೆಯರನ್ನ ಭಯೋತ್ಪಾದನೆಗೆ ಬಳಕೆ ಮಾಡೋ ಉದ್ದೇಶವನ್ನು ವ್ಯಕ್ತಪಡಿಸ್ತಾ ಇವೆ. ಇಷ್ಟು ದಿನ ಜಿಹಾದಿಗಳನ್ನ ಆಕರ್ಷಿಸೋದಕ್ಕೆ, ಅವರ ವಾಂಛೆಗಳ ಕಾರಣಕ್ಕೆ ಮಾತ್ರ ಮಹಿಳೆಯರನ್ನ ಬಳಸ್ತಾ ಇದ್ದ ಲಷ್ಕರ್, ಜೈಷ್ನಂತಹ ಸಂಘಟನೆಗಳು ಇನ್ನು ಮುಂದೆ ಮಹಿಳೆಯರನ್ನು ಉಗ್ರರನ್ನಾಗಿ ತರಬೇತಿಗೊಳಿಸೋದಕ್ಕೆ ಸಿದ್ಧತೆಗಳನ್ನು ಮಾಡಿಕೊಳ್ತಾ ಇವೆ. ಈ ಬಗ್ಗೆ ಮಹತ್ವದ ಆಡಿಯೋ ಒಂದು ಭಾರತದ ಗುಪ್ತಚರ ಇಲಾಖೆಗಳಿಗೆ ಸಿಕ್ಕಿದೆ. ಅದು ಜೈಷ್ ಮುಖ್ಯಸ್ಥ ಅಜರ್ ಮಸೂದನದ್ದು ಅಂತ ಹೇಳಲಾಗ್ತಾ ಇದೆ. ಗೆಳೆಯರೆ, ಸುಮಾರು 21 ನಿಮಿಷಗಳ ಈ ಆಡಿಯೋ ಬಗ್ಗೆ ಇಂಡಿಯಾ ಟುಡೇ ಸೇರಿದಂತೆ ಸಾಕಷ್ಟು ಮಾಧ್ಯಮಗಳು ಬೆಳಕು ಚೆಲ್ತಾ ಇವೆ. ಇತ್ತೀಚೆಗೆ ಅಂದ್ರೆ ಆಪರೇಷನ್ ಸಿಂಧೂರ್ ನಂತರ ಬಹಾವಲ್ಪುರದಲ್ಲಿನ ಮರ್ಕಾಜ್ ಉಸ್ಮಾನ್ ಅಲಿಯಲ್ಲಿ ಅಜರ್ ಮಸೂದ್ ಮಾಡಿದಾನೆ ಅನ್ನಲಾದ ಭಾಷಣದ ಆಡಿಯೋ ಕ್ಲಿಪ್ ಅದು. ಅಲ್ಲಿ ತನ್ನ ಅನುಯಾಯಿಗಳನ್ನು ಉದ್ದೇಶಿಸಿ ಮಾತನಾಡಿದ ಅಜರ್ ಮಸೂದ್ ಭಾರತದ ದಾಳಿಯಲ್ಲಿ ತನ್ನ ಕುಟುಂಬದ 14 ಮಂದಿಯನ್ನ ಕಳ್ಕೊಂಡಿರೋ ವಿಷಯವನ್ನು ಖಚಿತಪಡಿಸ್ತಾನೆ. ಅದರಲ್ಲೂ ಯೂಸುಫ್ ಅಜರ್, ಜಮೀಲ್ ಅಹ್ಮದ್, ಹಮ್ಜಾ ಜಮೀಲ್ ಮತ್ತು ಹಜಾಫಿಯಾ ಅಜರ್ ಮುಂತಾದವರ ಹೆಸರುಗಳನ್ನು ಹೇಳ್ತಾನೆ. ಅಲ್ಲದೆ ಅಲ್ಲಿ ಮರ್ಕಾಜ್ ಸುಬಾನಲ್ಲಾ, ಮರ್ಕಾಜ್ ಬಿಲಾಲ್, ಮರ್ಕಾಜ್ ಅಬ್ಬಾಸ್, ಮಹಮೋನಾ ಜೋಯಾ ಹಾಗೂ ಸರ್ಗಾ ಅಲ್ಗಳು ಭಾರತದ ದಾಳಿಯಲ್ಲಿ ನಾಶ ಆದವು ಅನ್ನೋದನ್ನು ಕೂಡ ಅಜರ್ ಮಸೂದ್ ಒಪ್ಕೊಳ್ತಾನೆ. ಈ ಮೂಲಕ ಆಪರೇಷನ್ ಸಿಂಧೂರಲ್ಲಿ ಎಷ್ಟು ಉಗ್ರರು ಸತ್ರು, ಎಷ್ಟು ಉಗ್ರರ ನೆಲೆಗಳು ನಾಶ ಆದವು ಅನ್ನೋ ಬಗ್ಗೆ ಲೆಕ್ಕ ಕೊಡಿ ಅಂತ ನಮ್ಮಲ್ಲೇ ಕೆಲವರು ಕೇಳ್ತಾ ಇದ್ರಲ್ಲ, ಅವರಿಗೆ ಅಜರ್ ಮಸೂದನ ಈ ಭಾಷಣ ಉತ್ತರವನ್ನು ಕೊಡ್ತಾ ಇದೆ. ಇನ್ನು ಬಹವಲ್ಪುರದ ಮೇಲೆ ಭಾರತೀಯ ಸೇನೆ ಮಾಡಿದ ದಾಳಿಯಲ್ಲಿ ಅಜರ್ ಮಸೂದನ ಕುಟುಂಬ ನಾಶ ಆಯಿತು ಅನ್ನೋ ಮಾತನ್ನ ಇತ್ತೀಚೆಗೆ ಇನ್ನೂ ಒಬ್ಬ ಉಗ್ರ ಕೂಡ ಪಾಕಿಸ್ತಾನದಲ್ಲಿ ಹೇಳಿದ್ದ. ಅವನ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಕೂಡ ಆಯಿತು. ಈಗ ಅಜರ್ ಮಸೂದನೇ ಮಾತಾಡಿರುವ ಆಡಿಯೋ ಬಿಡುಗಡೆ ಆಗಿದೆ. ಇನ್ನು ಅಲ್ಲಿ ಸತ್ತವರ ಕುಟುಂಬಗಳಿಗೆ ಪಾಕಿಸ್ತಾನದ ಸರ್ಕಾರ ಕೋಟ್ಯಂತರ ರೂಪಾಯಿ ಪರಿಹಾರವನ್ನು ಕೂಡ ಘೋಷಣೆ ಮಾಡಿತು. ಹಾಗೆ ಬಹವಲ್ಪುರದ ದಾಳಿಯ ನಂತರ ಪಂಜಾಬ್ ಪ್ರಾಂತ್ಯದಲ್ಲಿದ್ದ ಉಗ್ರ ಸಂಘಟನೆಗಳು ತಮ್ಮ ಬೇಸ್ ಕ್ಯಾಂಪ್ಗಳು ಮತ್ತು ತರಬೇತಿ ಶಿಬಿರಗಳನ್ನು ಖೈಬರ್ ಭಾಗಕ್ಕೆ ಸ್ಥಳಾಂತರ ಮಾಡಿರೋ ಬಗ್ಗೆ ಕೂಡ ವರದಿಗಳು ಬಂದವು. ಈಗ ಖೈಬರ್ನಲ್ಲಿ ಉಗ್ರರ ನೆಲೆಗಳು ಎಲ್ಲೆಲ್ಲಿವೆ ಅನ್ನೋದು ಕೂಡ ಭಾರತೀಯ ಏಜೆನ್ಸಿಗಳಿಗೆ ಗೊತ್ತಿದೆ. ಹಾಗೆ ಐಸಿಸ್ ಹಾಗೂ ಕಾಶ್ಮೀರಿ ಭಯೋತ್ಪಾದಕ ಸಂಘಟನೆಗಳ ನಡುವೆ ಪಾಕಿಸ್ತಾನದ ISI ಒಂದು ನಿಖಾ ಮಾಡಿಸಿದೆ ಅನ್ನೋದು ಕೂಡ ಗೊತ್ತಾಗಿದೆ. ಈಗ ಮತ್ತೆ ಆಪರೇಷನ್ ಸಿಂಧೂರ್ 2 ಶುರುವಾದ್ರೆ ಬಹುಶಃ ಖೈಬರ್ನಲ್ಲಿನ ಉಗ್ರ ಶಿಬಿರಗಳು ಕೂಡ ನಾಶವಾಗುವ ಸಾಧ್ಯತೆ ಇರುತ್ತೆ. ಇನ್ನು ಇದೇ ಆಡಿಯೋದಲ್ಲಿ ಅಜರ್ ಮಸೂದ್ ಭಾರತದ ವಿರುದ್ಧ ಸಾಕಷ್ಟು ವಿಷ ಕಾರ್ತಾನೆ, ಪ್ರತೀಕಾರದ ಮಾತುಗಳನ್ನೂ ಆಡ್ತಾನೆ. ಜೊತೆಗೆ ಮುಂದಿನ ಉಗ್ರ ದಾಳಿಗಳಿಗೆ ಮಹಿಳೆಯರನ್ನ ಬಳಸಿಕೊಳ್ಳುವ ಬಗ್ಗೆ ಕೂಡ ಒಂದಷ್ಟು ಸುಳಿವುಗಳನ್ನು ಈ ಸಂದರ್ಭದಲ್ಲಿ ಕೊಡ್ತಾ ಹೋಗ್ತಾನೆ.
ಇಲ್ಲಿ ಮಹಿಳೆಯರು ಜಿಹಾದಲ್ಲಿ ಭಾಗಿಯಾಗಬೇಕು ಅಂತ ಕುರಾನ್ನಲ್ಲಿ ಹೇಳಿದೆಯಂತೆ. ಹೀಗಾಗಿ ಅವರಿಗೆ ಮತಗ್ರಂಥದಲ್ಲಿ ಏನು ಹೇಳಿದೆ ಅನ್ನೋದನ್ನ ಬೋಧಿಸಿ ಅವರ ಕೈಗೆ ಬಂದೂಕು ಬಾಂಬುಗಳನ್ನು ಕೊಡಬೇಕು ಅಂತ ಅಜರ್ ಮಸೂದ್ ಹೇಳಿದ್ದಾನೆ. ಇಷ್ಟು ದಿನ ಮಹಿಳೆಯರನ್ನ ಮಸೀದಿಗಳ ಒಳಕ್ಕೂ ಬಿಟ್ಟುಕೊಳ್ಳದ ಇದೆ ಕಟ್ಟರ್ ಇಸ್ಲಾಮಿಗಳು ಈಗ ಅವರ ಮೈಗೆ ಬಾಂಬುಗಳನ್ನು ಕಟ್ಟೋದಕ್ಕೆ, ಅವ್ರ ಕೈಗೆ ಬಂದೂಕುಗಳನ್ನು ಕೊಡೋದಕ್ಕೆ ಹೋಗ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಜಿಹಾದಲ್ಲಿ ಭಾಗಿಯಾದ್ರೆ ಅವರಿಗೂ ಜನ್ನತ್ ಸಿಗುತ್ತೆ ಅಂತ ಕೂಡ ಅಜರ್ ಮಸೂದ್ ಹೇಳಿದ್ದಾನೆ. ಇಲ್ಲಿ ಜಿಹಾದ್ ಮಾಡಿ ಜನ್ನತ್ತಿಗೆ ಹೋದ್ರೆ 72 ಅಂದ್ರೆ 72 ಮಂದಿ ಹೂರುಗಳು ಗಂಡಸರಿಗೆ ಸಿಗ್ತಾರೆ. ಹಾಗೆ ಒಂದಷ್ಟು ಒಳ್ಳೆ ಎಣ್ಣೆ ಬಿರಿಯಾನಿ ಎಲ್ಲ ಸಿಗುತ್ತೆ ಅಂತ ಈ ಹಿಂದೆ ಪಾಕಿಸ್ತಾನದ ಮೌಲ್ವಿಯೊಬ್ಬ ಹೇಳಿದ್ದಾದ್ರೆ, ಹಾಗೆ ಜಿಹಾದಿ ಜನ್ನತ್ ಪಡ್ಕೊಳ್ಳೋ ಮಹಿಳೆಯರಿಗೆ ಅಲ್ಲಿ ಏನ್ ಸಿಗತ್ತೆ? ಇವರಿಗೆ ಹೂರ್ ಸಿಕ್ಕಂಗೆ ಅವರಿಗೆ ಯಾರ್? ಈ ಬಗ್ಗೆ ಅಜರ್ ಮಸೂದ್ ಏನನ್ನು ಹೇಳಿರುವುದು ಆ ಆಡಿಯೋದಲ್ಲಿ ಇಲ್ಲ. ಇನ್ನು ಭಯೋತ್ಪಾದಕ ಕೃತ್ಯಗಳಿಗೆ ಮಹಿಳೆಯರ ನೇಮಕಾತಿ ಹಾಗೂ ಅವರ ಟ್ರೈನಿಂಗ್ ಎಲ್ಲವನ್ನ ನೋಡ್ಕೊಳ್ಳೋದಕ್ಕೆ ಇಬ್ಬರನ್ನ ಅಜರ್ ಮಸೂದ್ ನೇಮಕ ಮಾಡಿದ್ದಾನೆ. ಅವರಲ್ಲಿ ಒಬ್ಬಳು ಮಸೂದನ ತಂಗಿ ಶಮೈರಾ ಮಸೂದ್ ಅಲಿಯಾಸ್ ಉಮ್ಮೆ ಮಸೂದ್, ಮತ್ತೊಬ್ಬಳು ಅಫೀರಾ ಫಾರೂಕ್. ಈ ಅಫೀರಾ ಇದ್ದಾಳಲ್ಲ, ಇವಳು 2019ರಲ್ಲಿ ಪುಲ್ವಾಮಾ ಮೇಲೆ ದಾಳಿ ಮಾಡಿದ್ನಲ್ಲ ಜಿಹಾದಿ ಉಮರ್ ಫರೂಕ್, ಅವನ ಹೆಂಡತಿ. ಉಮರ್ಗೆ 2019ರಲ್ಲೇ ಜನ್ನತ್ ಸಿಕ್ತು, ಹೂರುಗಳು ಕೂಡ ಸಿಕ್ಕಿದ್ದಾರೆ, ಅವನಲ್ಲಿ ಮಜಾ ಮಾಡ್ಕೊಂಡಿದ್ದಾನೆ. ಹೀಗಾಗಿ ಅಫೀರಾ ಕೂಡ ಈಗ ಅದನ್ನೇ ಟ್ರೈ ಮಾಡ್ತಾಳೆ ಅಂತ ಅಜರ್ ಇಲ್ಲಿ ಹೇಳಿರೋ ಹಾಗಿದೆ. ಅವರಿಬ್ಬರೂ ಸೇರಿ ಪ್ರತಿನಿತ್ಯ ಆನ್ಲೈನ್ ಕ್ಲಾಸ್ಗಳನ್ನು ಕಂಡಕ್ಟ್ ಮಾಡ್ತಾ ಇದ್ದಾರಂತೆ. ಆ ಮೂಲಕ ಯುವತಿಯರಿಗೆ ಜಿಹಾದಿ ಟ್ರೈನಿಂಗ್ ಕೊಡೋ ಕೆಲಸನ ಇವರು ಮಾಡ್ತಿದ್ದಾರೆ ಅಂತ ಅಜರ್ ಮಸೂದ್ ಹೇಳಿದ್ದಾನೆ. ಹಾಗೇನೆ ಈಗಾಗಲೇ 4 ರಿಂದ 5 ಮಂದಿ ಮಹಿಳೆಯರು ಭಾರತದ ವಿರುದ್ಧ ಸೇಡು ತೀರಿಸಿಕೊಳ್ಳೋದಕ್ಕೆ ಸಿದ್ಧ ಕೂಡ ಇದ್ದಾರಂತೆ. ಅವರ ಗಂಡಂದಿರು ಭಾರತ ನಡೆಸಿದ ಆಪರೇಷನ್ ಸಿಂಧೂರಲ್ಲಿ ಬಲಿಯಾಗಿರೋದ್ರಿಂದ ಭಾರತದ ವಿರುದ್ಧ ಸೇಡಿಗೆ ಅವರು ಮುಂದಾಗಿದ್ದಾರೆ ಅಂತ ಅಜರ್ ಮಸೂದ್ ಹೇಳಿಕೊಂಡಿದ್ದಾನೆ. ಇದೆಲ್ಲದರ ನಡುವೆ ಮಸೂದ್ ತನ್ನ ಮತ್ತೊಬ್ಬಳು ತಂಗಿ ಸಾದಿಯಾ ಅಜರ್ನನ್ನ ಜಮಾತ್ ಉಲ್ ಮೋಮಿನತ್ನ ಮುಖ್ಯಸ್ಥೆಯನ್ನಾಗಿ ಕೂಡ ನೇಮಕ ಮಾಡಿದ್ದಾನೆ. ಇಲ್ಲಿ ಜಮಾತ್ ಮೋಮಿನತ್ ಅಂತ ಭಾರತದಲ್ಲಿ ಕೂಡ ಒಂದು ಸಂಘಟನೆ ಇದೆ. ಅದು ಮಹಿಳೆಯರ ಶಿಕ್ಷಣ, ಜೀವನ ಸುಧಾರಣೆಗಾಗಿ ಕೆಲಸ ಮಾಡುತ್ತೆ. ಅದೇ ಹೆಸರಲ್ಲಿ ಈ ಅಜರ್ ಮಸೂದ್ ಕೂಡ ಒಂದು ಭಯೋತ್ಪಾದಕ ಗುಂಪನ್ನ ಮಾಡ್ಕೊಂಡಿದ್ದಾನೆ. ಅದನ್ನ ಜೈಷ್ನ ಮಹಿಳಾ ಟೆರರ್ ವಿಂಗ್ ಅಂತ ಗುರುತಿಸಲಾಗ್ತಾ ಇದೆ. ಸೊ ಎರಡನ್ನು ಕನ್ಫ್ಯೂಸ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ನಾನಿಲ್ಲಿ ಹೇಳ್ತಾ ಇರೋದು ಭಯೋತ್ಪಾದಕ ಅಜರ್ ಮಸೂದ್ನ ವುಮೆನ್ ವಿಂಗ್ ಜಮಾತ್ ಉಲ್ ಮೋಮಿನತ್ನ ಬಗ್ಗೆ. ಇನ್ನು ಈ ಜಮಾತ್ ಅಲ್ ಮೋಮಿನತ್ನ ಪಾಕಿಸ್ತಾನದ ಪ್ರತಿ ಜಿಲ್ಲೆಯಲ್ಲೂ ಕೂಡ ಸ್ಥಾಪನೆ ಮಾಡಬೇಕು, ಅಲ್ಲಿನ ಹೆಣ್ಣು ಮಕ್ಕಳನ್ನ ಭಯೋತ್ಪಾದಕ ಚಟುವಟಿಕೆಗಳ ಕಡೆಗೆ ಸೆಳೆಯಬೇಕು. ಅದನ್ನು ಮಾಡೋದಕ್ಕೆ ಒಂದಷ್ಟು ಮಂತಜಿಮಾಗಳನ್ನ ತಯಾರು ಮಾಡಬೇಕು ಅನ್ನೋ ಫರ್ಮಾನನ್ನು ಕೂಡ ಹೊರಡಿಸಲಾಗಿದೆ. ಅಲ್ಲದೆ ಹೀಗೆ ತನ್ನ ಗುಂಪಿಗೆ ಸೇರಿಕೊಳ್ಳುವ ಯುವತಿಯರು ಹಾಗೂ ಹೆಂಗಸರ ಮೇಲೆ ಸಾಕಷ್ಟು ನಿರ್ಬಂಧಗಳನ್ನು ಕೂಡ ಅಜರ್ ಹೇರಿದ್ದಾನೆ. ಆಕೆ ತನ್ನ ಗಂಡನ ಜೊತೆಗೆ ಬಿಟ್ರೆ ತನ್ನ ಕುಟುಂಬದ ಬೇರಿನ್ಯಾವ ಸದಸ್ಯರ ಜೊತೆಗೂ ಮಾತು ಆಡಬಾರದು. ಇನ್ನುಳಿದಂತೆ ಏನೇ ಮಾತಾಡಿದ್ರು ಜೈಷ್ ಇ ಮೊಹಮ್ಮದ್ನ ಕೇಡರ್ಗಳ ಜೊತೆ ಮಾತ್ರ ಆಕೆ ಸಂಪರ್ಕದಲ್ಲಿರಬೇಕು. ಅದು ಬಿಟ್ಟು ಬೇರಿನ್ಯಾವ ಕಮ್ಯುನಿಕೇಶನ್ ಆಕೆಗಿರಬಾರದು ಅಂತ ಅವನು ಹೇಳ್ತಾ ಇದ್ದಾನೆ. ಅಷ್ಟೇ ಅಲ್ಲದೆ ಯಾವುದೇ ರೀತಿಯ ಸೋಷಿಯಲ್ ಮೀಡಿಯಾಗಳಲ್ಲಿ ಕೂಡ ಆ ಹೆಣ್ಣು ಮಕ್ಕಳು ಕಾಣಿಸ್ಕೋಬಾರದು ಅಂತ ಕೂಡ ಅಜರ್ ಮಸೂದ್ ಹೇಳಿದ್ದಾನೆ. ಹೀಗೆ ಜೈಷ್ ಇ ಮೊಹಮ್ಮದ್ಗಾಗಿ ಯಾರು ಜಮಾತ್ ಉಲ್ ಮೋಮಿನತ್ತನ್ನ ಸೇರ್ತಾರೋ ಅವರಿಗೆ ಸ್ವರ್ಗ ಪ್ರಾಪ್ತಿ ಖಂಡಿತ ಅನ್ನೋ ಗ್ಯಾರಂಟಿಯನ್ನ ಇಲ್ಲಿ ಅಜರ್ ಮಸೂದ್ ಕೊಡ್ತಾ ಇದ್ದಾನೆ. ಗೆಳೆಯರೆ, ಈ ಭಯೋತ್ಪಾದಕರು ಎಷ್ಟು ಮುಂದುವರೆದಿದ್ದಾರೆ ಅಂದರೆ ಈಗಾಗಲೇ ಭಯೋತ್ಪಾದಕರಾಗಿ ಬದಲಾಗುವ ಮಹಿಳೆಯರಿಗೆ ಹೇಗೆ ತರಬೇತಿಯನ್ನು ಕೊಡಬೇಕು, ಯಾವೆಲ್ಲ ಧಾರ್ಮಿಕ ಆಚರಣೆಗಳನ್ನು ವಿಚಾರಗಳನ್ನು ಹೇಳಬೇಕು ಅನ್ನೋದಕ್ಕೆ ಸಿಲೆಬಸ್ಸನ್ನು ಕೂಡ ರೆಡಿ ಮಾಡಿದಾರಂತೆ. ಅದಕ್ಕಾಗಿಯೇ ದೌರಾ ಆಯಾತ್ ಉಲ್ ನಿಸಾ ಅನ್ನೋದನ್ನು ಸಿದ್ಧ ಮಾಡಿದ್ದಾರೆ. ಅಷ್ಟೇ ಅಲ್ಲದೆ ಮೊದಲ ಹಂತದಲ್ಲಿ 15 ದಿನಗಳ ತರಬೇತಿ ಶಿಬಿರವನ್ನು ಕೂಡ ಅವರು ಆರಂಭ ಮಾಡ್ತಾ ಇದ್ದಾರೆ ಅನ್ನೋ ಮಾಹಿತಿ ಗುಪ್ತಚರ ಇಲಾಖೆಗೆ ಸಿಕ್ಕಿದೆ. ಸೊ ಇಲ್ಲಿವರೆಗೆ ಪಾಕಿಸ್ತಾನ ಸುಂದರಿಯರನ್ನು ಬಿಟ್ಟು ಹನಿ ಟ್ರ್ಯಾಪ್ ಮಾಡಿಸ್ತಾ ಇತ್ತು. ಈಗ ಅಜರ್ ಮಸೂದ್ ಥರದವರು ಬುರ್ಕಾದ ಒಳಗೆ ಬಾಂಬ್ ಕಟ್ಟೋದಕ್ಕೆ ಕೂಡ ಸಿದ್ಧ ಆಗ್ತಾ ಇದ್ದಾರೆ. ಗೆಳೆಯರಲ್ಲಿ ಪಾಕಿಸ್ತಾನಕ್ಕೂ ಭಾರತಕ್ಕೂ ಇರೋ ವ್ಯತ್ಯಾಸ ಏನು ಅನ್ನೋದನ್ನ ಇಲ್ಲಿನ ಮುಸಲ್ಮಾನರು ಅರ್ಥ ಮಾಡ್ಕೋಬೇಕು. ಅದರಲ್ಲೂ ವಿದ್ಯಾವಂತ ಮುಸ್ಲಿಂ ಹೆಣ್ಣು ಮಕ್ಕಳಿಗೆ ಇದು ಅರ್ಥ ಆಗಬೇಕು. ನಮ್ಮಲ್ಲಿ ಮುಸ್ಲಿಂ ಮಹಿಳೆಯರ ಶಿಕ್ಷಣಕ್ಕಾಗಿ ಎಲ್ಲ ಸರ್ಕಾರಗಳು ಕೆಲಸ ಮಾಡಿವೆ. ಜಗತ್ತಿನ ಯಾವುದೇ ಇಸ್ಲಾಮಿಕ್ ದೇಶಗಳಿಗೆ ಹೋಲಿಸಿದ್ರೆ ಭಾರತದಲ್ಲಿನ ಮುಸ್ಲಿಮರು ತುಂಬಾನೇ ನೆಮ್ಮದಿಯಾಗಿ ಬದುಕ್ತಾ ಇದ್ದಾರೆ. ಅವರ ಯಾವ ಸ್ವಾತಂತ್ರ್ಯವನ್ನು ಇಲ್ಲಿನ ಸರ್ಕಾರಗಳು ಕಿತ್ಕೊಂಡಿಲ್ಲ. ಇಷ್ಟಾದರೂ ಭಾರತದ ಮುಸ್ಲಿಮರಲ್ಲೊಂದು ಅಸಹನೆಯ ಬೀಜ ಬಿತ್ತೋ ಕೆಲಸ ಕೂಡ ನಿರಂತರವಾಗಿ ಇಲ್ಲಿ ನಡೀತಲೇ ಇದೆ. ಇವತ್ತು ಪಾಕಿಸ್ತಾನದಲ್ಲಿ ಅಜರ್ ಮಸೂದ್ ಶುರು ಮಾಡ್ತಾ ಇರೋ ಈ ಮಹಿಳಾ ಜಿಹಾದ್ ಅನ್ನೋದು ನಾಳೆ ಭಾರತದ ಹೊಸ್ತಿಲು ದಾಟಿ ಬರೋದಿಲ್ಲ ಅಂತೇನಲ್ಲ. ಅಂತಹ ಸಾಕಷ್ಟು ಉದಾಹರಣೆಗಳನ್ನ ನಾವು ಈ ಹಿಂದೆ ಕೂಡ ನೋಡಿದೀವಿ. ಎಲ್ಲೋ ಸಿರಿಯಾದಲ್ಲಿ, ಆಫ್ಘನಿಸ್ತಾನದಲ್ಲಿ, ಇರಾಕ್ನಲ್ಲಿ ಜಿಹಾದ್ ಮಾಡೋದಕ್ಕೆ ಇಲ್ಲಿಂದ ಯುವಕ ಯುವತಿಯರನ್ನ ರಿಕ್ರೂಟ್ ಮಾಡಿಕೊಂಡು ಅದಕ್ಕಾಗಿ ಲವ್ ಜಿಹಾದ್ ಮಾಡಿ ಇಲ್ಲಿನ ಯುವತಿಯರನ್ನ ಅಲ್ಲಿಗೆ ಕರ್ಕೊಂಡು ಹೋಗಿ ಅಲ್ಲಿ ಜಿಹಾದಿಗಳಿಗೆ ಇವರನ್ನ ಬಲಿ ಹಾಕಿದ ಸಾಕಷ್ಟು ಉದಾಹರಣೆಗಳು ಕೇರಳದಲ್ಲೇ ಸಿಕ್ಕಿವೆ.
ಹಾಗೆ ಹೋದವರು ಇನ್ನು ಅಲ್ಲಿನ ಜೈಲುಗಳಲ್ಲಿ ಕಾಲ ಕಳೀತಿದ್ದಾರೆ, ಮತ್ತೆ ಕೆಲವರು ಅಲ್ಲೇ ಮಣ್ಣು ಕೂಡ ಆಗಿ ಹೋಗಿದ್ದಾರೆ. ಅದೆಲ್ಲ ಮತ್ತೆ ರಿಪೀಟ್ ಆಗೋದಿಲ್ಲ ಅಂತೇನಲ್ಲ. ಹೀಗಾಗಿ ನಮ್ಮಲ್ಲಿನ ಪ್ರಜ್ಞಾವಂತ ಮುಸ್ಲಿಮರು ಈ ಬಗ್ಗೆ ಎಚ್ಚರವಾಗಿರಬೇಕಿದೆ. ಇರಾಕ್, ಸಿರಿಯಾ, ಯಮನ್, ಪಾಕಿಸ್ತಾನ, ಬಾಂಗ್ಲಾದೇಶಗಳಲ್ಲಿ ಮಹಿಳೆಯರ ಪರಿಸ್ಥಿತಿ ಹೇಗಿದೆ, ಅಲ್ಲಿನ ಜನರ ಜೀವನ ಮಟ್ಟ ಹೇಗಿದೆ ಅನ್ನೋದನ್ನ ಇಲ್ಲಿನ ಅಮಾಯಕ ಮುಸ್ಲಿಮರಿಗೆ ತಿಳಿಸುವ ಕೆಲಸವನ್ನ ಅದೇ ಸಮಾಜದ ಪ್ರಜ್ಞಾವಂತರು ಮಾಡಬೇಕು. ಆದರೆ ಅವರಿಗೆ ಆಸಕ್ತಿ ಇದೆಯಾ? ಅವ್ರ ಮಾತುಗಳನ್ನು ಅವರದ್ದೇ ಸಮಾಜ ಆದರೂ ಕೇಳುತ್ತಾ? ಈ ಪ್ರಶ್ನೆಯನ್ನ ಅವರೇ ಹಾಕೋಬೇಕು ಮತ್ತು ಉತ್ತರವನ್ನು ಕೂಡ ಅವರೇ ಹುಡುಕೋಬೇಕು. ಆ ಸಮಾಜ ಇವರ ಮಾತನ್ನ ಕೇಳುತ್ತೆ ಅನ್ನೋದನ್ನ ಅವರೇ ಸಾಬೀತುಪಡಿಸಬೇಕು. ಇದು ಗೆಳೆಯರೆ, ತನ್ನ ಮರ್ಕಾಜ್ ಸುಬಾನಲ್ಲಾ, ಮರ್ಕಾಜ್ ಬಿಲಾಲ್, ಮರ್ಕಾಜ್ ಅಬ್ಬಾಸ್, ಮಹಮೋನಾ ಜೋಯಾ ಹಾಗೂ ಸರ್ಗಾಲಗಳನ್ನು ಕಳ್ಕೊಂಡ ಮುಲ್ಲಾ ಮಸೂದ್ ಅಜರ್ ಈಗ ಭಾರತದ ವಿರುದ್ಧ ಮಹಿಳೆಯರನ್ನು ದಾಳವನ್ನಾಗಿ ಬಳಸ್ಕೊಳ್ಳೋದಕ್ಕೆ ಹೋಗ್ತಾ ಇರೋದರ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.